ಸೂರ್ಯ, ಅದು ಮಾತಾಡಕ್ಕೇನ ನಿನ್ಗೆ? ಅದೇ ನಂಗೆ ಇವ್ರ ಜೊತೆ ಮಾತಾಡಕ್ಕೆ ಇಷ್ಟ ಇಲ್ಲ ಕಣೋ. ಅಷ್ಟು ಸಾಕು ಇರು. ಹಲೋ ರವಿ. ಹಲೋ, ನಾನು ಮುಂಬೈಗೆ ಬಂದಿದ್ದೀನಿ. ಹೇಳಿದ್ನಲ್ಲ ಗಣೇಶನ್ ದೇವಸ್ಥಾನಕ್ಕೆ ಹೋಗ್ತೀನಿ, ಹರಕೆ ಹೊತ್ಕೋತೀನಿ ಅಂತ. ಆದಷ್ಟು ಬೇಗ ರವಿ ನನ್ನೋನಾಗ್ಲಿ ಅಂತ ಕೇಳ್ಕೊಂಡೆ. ಅಲ್ವೇ ಸುಕುಮಾರಿ? ಅಲ್ಲಮ್ಮ, ನಿನಗೆ ನಾಚಿಕೆ ಮಾನ ಮರ್ವಾದೆಗಳನ್ನೋದು ಒಂದು 1/4 ಕಿಲೋನೋ ಅಥವಾ 150 ಗ್ರಾಮು ಇದೆಯೇನೆ? ಯಾರು ಮಾತಾಡ್ತಿರೋದು? ಬುದ್ಧಿ ಕಲ್ಸೋ ಮೇಷ್ಟ್ರು ಅನ್ಕೋ, ಅಥವಾ ಉಗಿದು ಉಪ್ಪಿನಕಾಯಿ ಹಾಕೋ ನಿಮ್ಮ ಅಪ್ಪ ಅನ್ಕೋ, ಅಥವಾ ರವಿ ಅನಾಥ ಅಲ್ಲ, ಅವನಿಗೆ ಹೇಳೋರು ಕೇಳೋರು ಇದಾರೆ ಅಂತ ಅನ್ಕೋ. ಸೂರ್ಯನ? ಇದು ಅನ್ಕೊಳಕ್ಕಿಲ್ಲ, ಇದು ಕನ್ಫರ್ಮ್. ಬಾಯಿಗೆ ಬಂದಾಗೆಲ್ಲ ಮಾತಾಡ್ಬೇಡ ಸೂರ್ಯ. ಹೆಣ್ಮಗಳೇ, ಬಾಯಿಗೆ ಬಂದಂಗ್ ಮಾತಾಡ್ತಾ ಇರೋದು, ಮನ್ಸು ಬಂದಂಗ್ ಆಡ್ತಾ ಇರೋದು ನೀನು. ಮದುವೆ ಆಗಿರೋ ಹಿಂದೆ ಬಿದ್ದಿದ್ಯಾ ನೀನು? ಅವತ್ತೇನ್ ಕಲ್ದೆ ನೀನು? ರವಿನ ನಾನು ಇಷ್ಟಪಡ್ತಾ ಇದೀನಿ, ಅವನು ನನ್ನ ಮನ್ಸಲ್ಲಿದ್ದಾನೆ ಅಷ್ಟೇ. ಅವನೇ ನನಗ್ ಬೇಡ, ನಾನೇನ ಅವನ್ನ ಮದುವೆ ಆಗಲ್ಲ ಅಂತೆಲ್ಲ ತೊಲ್ದೆ ಇಲ್ವೋ? ಇವಾಗ್ಲೂ ಮನ್ಸಲ್ಲೇ ಮಾತಾಡ್ಕೊಳಮ್ಮ. ಯಾಕಮ್ಮ ಫೋನ್ ಮಾಡಿದ್ಯಾ? ಇನ್ನೊಬ್ರು ಫೋನ್ ಪಿಕ್ ಮಾಡೋದು ಮರ್ಯಾದ ಹೆಸರು ಲಕ್ಷಣ ಅಲ್ಲ. ಆಫ್ರಿಕಾದ ಮೇಲೆ ಲೋಬಿಗಮನಿ ಅಂತ ಬೈದು ಬಿಡ್ತೀನಿ ತೇರಿಸ್ಕೊಂಡು ಲಡಕಿ ಅಂತ ಅಂದು. ಇನ್ನೊಬ್ರು ಫೋನ್ ಪಿಕ್ ಮಾಡೋದು ಮರ್ಯಾದಸ್ತ್ರ ಲಕ್ಷಣ ಅಲ್ಲ. ಅದೇ ಇನ್ನೊಬ್ರು ಗಂಡನ್ನೇ ಪಿಕ್ ಮಾಡ್ಕೊಂಡು ಎದಾಕೊಂಡು ಹೋಗೋದು ನಿಮ್ಗೆ ಮರ್ಯಾದಸ್ತ್ರ ಲಕ್ಷಣ. ಮಣ್ಣೆ ಊರವ್ರ ಫೋನ್ ನಂಬರ್ ಎಲ್ಲ ಬಾಯಲ್ಲಿ ಇಟ್ಕೊಂಡಿರೋರು ಅವ್ರ ನಂಬರ್ನೇ ಮರ್ತು ಬಿಟ್ಟಿರ್ತಾರೆ. ಹಾಗೆ ಇನ್ನೊಬ್ಬರ ಲೈಫ್ ಆಟಾಡ್ತಿರೋರು ಕೂಡ ತಮ್ಮ ಲೈಫ್ನ ಫುಟ್ಬಾಲ್ ಮಾಡ್ಕೊಂಡು ಆಟಾಡ್ತಾ ಇರ್ತಾರೆ. ನೋಡ, ಈ ಸೂರ್ಯ ಪ್ರತಿ ಸಲ ವಾರ್ನಿಂಗ್ ಕೊಡಲ್ಲ. ಒಂದ್ ಸಾರಿ ಅಕಾಡ ಕಿಳ್ದ ಅಂತಂದ್ರೆ ನಿನ್ನಂತವ್ರು ಉಳಿಯೋದೇ ಇಲ್ಲ. ಬಸ್ಸಾರು ಹೇಳ್ಬಿಟ್ಟಿರ್ತೀನಿ. ಹೆದರ್ಸ್ತಾ ಇದ್ದೀರಾ? 100% ಎದ್ರಕೊಂಡು ಮೂಲೆನಲ್ಲಿ ಕೂತಿದ್ರೆ ಬದುಕು ಕುಳಿತ್ಯಾ ಇಲ್ಲ. ನಿನ್ ಕೈಲಿ ಏನು ಮಾಡ್ಕೊಳಕ್ಕಾಗಲ್ಲ ಸೂರ್ಯ. ಮೂರು ಪಡಕ್ಕೆ ರಾಮನ್ ಮೇಲೆ ಕಣ್ಣು ಹಾಕಿದ್ದು, ಆದ್ರೆ ಅವಳು ಮೂಗ್ನ ಮುರಿದಾಕಿದ್ದು ಲಕ್ಷ್ಮಣ ಕಣಿ. ತುಂಬಾ ಎದುರಾಡ್ಬೇಡ. ಬೇರೆ ಬೇರೆ ಹೆಸರಲ್ಲಿ ಕರೆಯೋದಕ್ಕಿಂತ ಮುಂಚೆ ನಿಮ್ಮ ಅಪ್ಪ ಅಮ್ಮ ಇಟ್ಟಿರೋ ಹೆಸರನ್ನ ಉಳಿಸ್ಕೊಳ್ಳೋ ಪ್ರಯತ್ನ ಮಾಡು. ರವಿ ದುಷ್ಟ ಪುತ್ರಿ ಅಂತಂದು ನಾನು ಹಂಗೆ ಫೋನ್ಗೆ ಟಿಚ್ಚಿ ಕೊಡಕ್ಕಿಂತ ಮುಂಚೆ ಇಟ್ಬಿಡಮ್ಮ ಫೋನ್ ಟೋಪಿ ಕಂಪನಿ ಅಂತಂದು ಕೊಡಬೋನು. ನೆಕ್ಸ್ಟ್ ಟೈಮ್ ನೀತು ಫೋನ್ ಮಾಡಿದ್ರೆ ನೀತು ನೀತು ಓಕೆ ನೀತು ಬಸ್ಸಿನ ನೀತು ಅಂತೆಲ್ಲ ಅನ್ಬೇಡ. ಅದ್ರ ಬದಲು ಚೀಪು ಮಡಿಗೆ ಫೋನ್ ಅಂತ ಅನ್ಬೇಕು. ಅರ್ಥ ಆಯ್ತಾ? ಅವಳು ಫೋನ್ ಮಾಡಿದ್ರೆ ಬೆಬೆ ಅಂತಾನೆ. ಹಿಂಗ್ ಮಾತಾಡ್ಬೇಕು, ಆಯ್ತಾ? ಒಳ್ಳೆ ನೆಕ್ಸ್ಟ್ ಟೈಮ್ ಫೋನ್ ಮಾಡಿದ್ರೆ ಫೋನ್ ತಂದು ನನ್ ಕೂಡ. ಸರಿ, ನಡಿ ಒಳಗೆ. ಸೂರ್ಯ, ಈ 5 ಡಿಗ್ರಿ ಮನೋಜಿಗೆ ಮುಸ್ತಕ ಹೊಡಿತೀನೋ ಇದೇ ಕೊನೋ ನಿನಗೆಲೇ ಇದೆ. ಈ 5 ಡಿಗ್ರಿ ಮನೋಜ್ ಮಗಿ ನಾಗರಾವ್ ಮತ್ಸರ ಇದ್ದಂಗೆ ಮೂಯಿ ತೀರಿಸ್ಕೊಳ್ದೆ ಬಿಡಲ್ಲ ಕಣೋ. ಮಾತಿನ ಸಿಕ್ಕಾಕೋ ನನ್ನ ಕೈಲಿ. ಯಾರು ಗೊತ್ತಲ್ವಾ? ತಾರಾ. ತಾರಾ ಅಷ್ಟೊಂದು ತಾ ಅಲ್ಲ, ಒಂದೇ ತಾ. ಏನಾಗ್ಬೇಕಾಗಿತ್ತು? ಒಂದು ಸಣ್ಣ ಅನುಮಾನ, ಏನು ಅನ್ಕೋಬೇಡಿ. 5 ಡಿಗ್ರಿ ಮನೋಜಿನ ಹತ್ರನೇ ಅನುಮಾನನಾ? ಅದು ಯಾವ ಅನುಮಾನ ಕೇಳ್ಬೋದು? ನೀವ್ ಯಾವಾಗ್ಲೂ ಲೊಟ್ಟೆ ಅಂತೀರಾ. ನಿಮ್ಮನ್ನೇ ಕೇಳ್ತಿರೋದು. ಕೇಳಾಯ್ತಲ್ಲ, ಹೊರಡು. ಪುತ್ರ ಅದೇನ್ ಬೇಕು ಅಂತ ನೀನ್ ಕೇಳಿಲ್ವಲ್ಲ. ಡೌಟ್ ಇದೆ ಕೇಳಲ್ಲ ಅಂದ್ರೆ ಕೇಳು ಅಂದ್ರೆ ಕೇಳಾಯ್ತಲ್ಲ, ಹೊರಡು. ಅಲ್ಲ, ಇದು ಪುತ್ರ. ಲೊಟ್ಟೆ ಉತ್ತರ ಕೊಡಲ್ಲ ಅಂತ ಹೇಳಿದ್ನಲ್ಲ. ಚೆನ್ನಾಗಿಲ್ಲಪ್ಪ ಅಮ್ಮ. ಇದನ್ನ ನಾನು ಅವಾಗ ವರ್ಷಕ್ಕೂ 4 ವರ್ಷಕ್ಕೂ ಒಂದ್ಸಲ ಹೇಳೋದು, ಸರಿನಾ? ಔಷಧಿ ನಾನು ಸ್ಪ್ರೇ ಮಾಡ್ಲಾ? ಬೇಕಾಗಿಲ್ಲ, ನಾನೇ ಮಾಡ್ಕೋತೀನಿ. ನಾನು ಸಿಂಗಲ್ ಆರ್ಮಿ ಆಫೀಸರ್. ಬಂದಿದ್ದ ಕೆಲಸ ಆಗಿದ್ರೆ ಹೊರಡ್ಬೋದು. ಸರಿ ಅಣ್ಣ, ಬಾಯ್. ಬಾಯ್, ಆಮೇಲೆ ಗುಡ್ ಬಾಯ್. ಯಾಕೆ ಬಂದು ಕೇಳ್ತು? ಅದೇನಾ? ಅದು ಇದೇನಾ? ಸಾಧ್ಯನೇ ಇಲ್ಲ. ಇದು ಅದಾಗಿರಕ್ ಸಾಧ್ಯ ಇಲ್ಲ, ಅದು ಇದಾಗಿರಕ್ ಸಾಧ್ಯ ಇಲ್ಲ. ಅದು ಅವತ್ತೇ ತಪ್ಪಾಗ್ಬಿಟ್ಟಲ್ಲ. ಮನೋಜ, ಆದ್ರೂ ನೀನು ತುಂಬಾ ಹುಷಾರಾಗಿರ್ಬೇಕು. ಆದಷ್ಟು ಲೊಟ್ಟೆ ಅನ್ನೋ ಪದನ ಸ್ವಲ್ಪ ಕಡಿಮೆ ಯೂಸ್ ಮಾಡ್ಬೇಕು. ಲೊಟ್ಟೆ ನಾನ್ ಯಾಕೆ ಕಡಿಮೆ ಯೂಸ್ ಮಾಡ್ಬೇಕು? ನಾನು ಇರೋದೇ ಹಿಂಗೆ. ಆದ್ರೂ ಇದ ಮನೆಯಿಂದ ಆದಷ್ಟು ಬೇಗ ಆಚೆ ಹಾಕ್ಬಿಡ್ಬೇಕು.
ಇಲ್ಲಾಂದ್ರೆ ಸಮಸ್ಯೆ ಜಾಸ್ತಿ. ಅವಾಗ್ಲೇ ಎಲ್ಲ ಸಾಲ್ವ್ ಆಗೋದು. ತಾರಾ, ತಗೋ, ಇದ್ರಲ್ಲಿ ನಿಂಗ್ ಬಟ್ಟೆಗಳಿದೆ. ಸೈಜ್ ನೋಡ್ ಹೇಳು. ಕರೆಕ್ಟ್ ಆಗಿದ್ರೆ ಓಕೆ, ಇಲ್ಲಾಂದ್ರೆ ಎಕ್ಸ್ಚೇಂಜ್ ಮಾಡ್ಸೋಣ. ಹಿಂದೆ ಇಲ್ಲಿಗೆ ಬಂದಿದ್ದೀನಿ, ಅದಕ್ಕೋಸ್ಕರ ಯಾಕೆ ಇಷ್ಟೆಲ್ಲ ಖರ್ಚು ಮಾಡ್ತಿದ್ದೀರಾ? ನೀನು ಈ ಮನೇಲಿ ಎಷ್ಟು ದಿನ ಇರ್ತೀಯೋ ಬಿಡ್ತೀಯೋ ನಮ್ಗೆ ಗೊತ್ತಿಲ್ಲ. ಆದ್ರೆ ನೀನು ಇರೋವರೆಗೂ ನೀನು ಏನೋ ಕೊರತೆ ಆಗ್ಬಾರ್ದು. ನಾವು ಹಂಗ ನೋಡ್ಕೊತೀವಿ. ಥ್ಯಾಂಕ್ಸ್. ಟೇಬಲ್ ಮನಿಕಂಡಿ ಸುಧಾರ್ಸ್ಕೊಂಡಿ ತಾಯಿ. ನಡ ಆಗ್ಲೇ ಒಳ್ಳೆ ಕರ್ಗೋಗ್ತಿರೋ ಮೇಣದ ಬತ್ತಿ ತರ ಇದ್ದೆ. ಇವಾಗ ಒಳ್ಳೆ ಫಲ 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 ಹೊಳಿತಾರ ಟ್ಯೂಬ್ಲೈಟ್ ತರ ಕಾಣಿಸ್ತಾ ಇದೆಯಾ? ಬಿಡಲ್ಲ ಆ ಮಗುಗೆ ಪಾಪ ಹೋಗಿ ಹಾಲು ಹಣ್ಣು ಬಿಟ್ಟ ನಾನು ಕೊಡೆ. ಇಲ್ಲ, ನನ್ಗೆ ಹಸ್ವಿಲ್ಲ. ಇದು ತಿನ್ನಮ್ಮ, ಹಸುವಾದಾಗ ತಿನ್ನ ತಪ್ಪುತ್ತೆ. ನಾನು 30 ಕೆಜಿ 300 ಗ್ರಾಮ್ ಇದೆಯಾ? ಒಂದು ತಿಂಗಳು ನಮ್ ಮೀನಾ ಕೈ ರುಚಿ ತಿನ್ಬಿಡು 50 ಕೆಜಿ 500 ಗ್ರಾಮ್ ಹೋಗ್ಬಿಡ್ತೆ ನೀನು. ಏನು ಮಾಡ್ಬೇಡ ಅಂತ ಅವಾಗ್ಲೇ ಗದ್ರದ್ರಿ. ಮಾಸ್ಟರ್ ಫಿಟ್ಟಿಂಗ್ ಇದೆಯಲ್ಲ, ಅದು ನಿನಗ್ ಕೊಡ್ಬೋದಮ್ಮ, ಅದು ಬೇರೆಯವ್ರಿಗಷ್ಟೇ. ಅಡಿಗೆ ಮಾಡ್ತೀನಿ, ಲಕ್ಷಣವಾಗಿ ಊಟ ಮಾಡಿ.